ಕರ್ನಾಟಕಕ್ಕೆ ಬರಲಿದೆ ಹೂಡಿಕೆಯ ಸುರಿಮಳೆ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶದ ನಂತರ ಭಾರಿ ಹೂಡಿಕೆ ರಾಜ್ಯಕ್ಕೆ ಬರಲಿದೆ. ರಾಜ್ಯದಲ್ಲಿ ಕೈಗಾರಿಕಾ ವಿಸ್ತರಣೆ, ಉದ್ಯೋಗ ಸೃಷ್ಟಿ ಮತ್ತು ಹೂಡಿಕೆ ಆಕರ್ಷಣೆಗೆ ಮತ್ತಷ್ಟು ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕಾರ್ಯಗತಗೊಳಿಸುವಿಕೆಗೆ ಆದ್ಯತೆ ಎಂಬ ಸ್ಪಷ್ಟ ದೃಷ್ಟಿಕೋನದೊಂದಿಗೆ ಕೈಗೊಂಡಿರುವ ದಾವೋಸ್ ಪ್ರವಾಸ ಯಶಸ್ವಿಯಾಗಿ ಸಾಗುತ್ತಿದೆ. ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಕೈಗಾರಿಕಾ ಕ್ರಾಂತಿ ಮಾಡಲು ಕಾಂಗ್ರೆಸ್ ಸರ್ಕಾರ ಪಣ ತೊಟ್ಟಿದೆ. ಈಗಾಗಲೇ ವಿಶ್ವದ ಪ್ರತಿಷ್ಠಿತ ಕಂಪನಿ ಕೋಕೋ ಕೋಲಾ ಕರ್ನಾಟಕದಲ್ಲಿ ಕೈಗಾರಿಕಾ ಜಲಭದ್ರತೆಯನ್ನ ಬಲಪಡಿಸುವ ಉದ್ದೇಶದಿಂದ ಝೈಲಮ್ ಇಂಕ್, ಟಾಟಾ ಗ್ರೂಪ್ ಜೊತೆ ದೀರ್ಘಕಾಲದ ಪಾಲುದಾರಿಕೆಯನ್ನ ಮತ್ತಷ್ಟು ಬಲಪಡಿಸಲು ಎಬಿ ಇನ್ಬೇವ್, ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ರಹಿತ ಸ್ಥಿರ ವಸ್ತು ಉತ್ಪಾದನೆಗೆ ಎನ್ಎಫ್ಡಬ್ಲ್ಯೂ, ಕರ್ನಾಟಕದ ಕೃಷಿಗೆ ಹೊಸ ದಿಕ್ಕು ನೀಡಲು ಯುಪಿಎಲ್, ಮೆನ್ಜಿಸ್ ಏವಿಯೇಷನ್, ಸೌರ, ಪವನ ಹಾಗೂ ಹೈಬ್ರಿಡ್ ಯೋಜನೆಗಳಿಗೆ ಹೆಸರುವಾಸಿಯಾದ ರಿನ್ಯೂ ಪವರ್, ಆಕ್ಟೋಪಸ್ ಎನರ್ಜಿ, ಕರ್ನಾಟಕವನ್ನ ಜಾಗತಿಕ ಕೃತಕ ಬುದ್ಧಿಮತ್ತೆ ಕೇಂದ್ರವಾಗಿ ಸ್ಥಾಪಿಸಲು ಮಿಸ್ಟ್ರಲ್ ಎಐ, ಡಿಜಿಟಲ್ ಮೂಲಸೌಕರ್ಯವನ್ನ ವಿಸ್ತರಿಸಲು ಭಾರತಿ ಎಂಟರ್ಪ್ರೈಸಸ್ ಜೊತೆ ಮಾತುಕತೆ, ಇನ್ನು ಹಲವು ಕಂಪನಿಗಳ ಜೊತೆ ಹೂಡಿಕೆ ಒಪ್ಪಂದಕ್ಕೆ ಮಾತುಕತೆ ನಡೆಯುತ್ತಿದೆ. ಈ ಮೂಲಕ ಭಾರಿ ಹೂಡಿಕೆ ಕರ್ನಾಟಕವನ್ನ ಪ್ರವೇಶಿಸಲಿದೆ. ರಾಜ್ಯದ ಆರ್ಥಿಕತೆ, ಅಭಿವೃದ್ಧಿ, ಉದ್ಯೋಗಾಕಾಂಕ್ಷಿಗಳ ಬೇಡಿಕೆಗೆ ತಕ್ಕಂತೆ ಕೆಲಸ ನೀಡಲು ಕೈಗಾರಿಕಾ ಅಭಿವೃದ್ಧಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ದಿಟ್ಟ ಮುಂದಡಿ ಇಟ್ಟಿದೆ. ಹೂಡಿಕೆ ಆಕರ್ಷಣೆ ಮೂಲಕ ರಾಜ್ಯದಲ್ಲಿ ಕೈಗಾರಿಕಾ ಕ್ರಾಂತಿ, ಆರ್ಥಿಕತೆ ಪ್ರಗತಿ, ಇದು ಕಾಂಗ್ರೆಸ್ ಗ್ಯಾರಂಟಿ.